ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸರ್ವಮ್ ಯೂಟ್ಯೂಬ್ ಬ್ಲಾಗ್ಸ್. ತುಂಬ ದಿನ ಆದ ಬಳಿಕ ನಾನು ಇವತ್ತೊಂದು ಕುಕ್ಕಿಂಗ್ ವಿಡಿಯೋನ ಹಾಕ್ತಾ ಇದ್ದೇನೆ. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿಯೇ ಮಾಡಿಕೊಳ್ಳುವಂತಹ ಮಾವಿನಕಾಯಿಯ ಹಿಂಡಿ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬಾ ಈಸಿ ಅಂತ ಹೇಳ್ಬೋದು. ದೋಸೆಗೆ, ಚಪಾತಿಗೆ, ಊಟಕ್ಕೆ, ಗಂಜಿಗೆ ಪ್ರತಿಯೊಂದಕ್ಕೂ ಕೂಡ ನಾವಿದನ್ನು ಹಾಕ್ಕೊಂಡು ತಿನ್ಬೋದು. ಮೊದಲಿಂದಾಗಿ ನಾವಿಲ್ಲಿ ಒಂದು 10ರಿಂದ 11 ಒಣಮೆಣಸನ್ನು ತೊಗೊಂಡಿದ್ದೇವೆ. 3 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ತೊಗೊಂಡಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮಾವಿನಕಾಯಿ ಹೋಳನ್ನು ನಾವಿಲ್ಲಿ ತಗೊಂಡಿದ್ದೇವೆ. ಮೊದಲನೇದಾಗಿ ಮಿಕ್ಸಿಯಲ್ಲಿ ನಾವು ಒಣಮೆಣಸನ್ನು ಹಾಕ್ಕೊಳ್ಬೇಕು. ತದನಂತರದಲ್ಲಿ ನಾವಿಲ್ಲಿ ಆವಾಗಲೇ ತೆಗೆದಿಟ್ಕೊಂಡಿರುವಂತಹ ಸಾಸಿವೆಯನ್ನು ಹಾಕಬೇಕು. ಸಾಸಿವೆಯನ್ನು ಹಾಕಿದ ತಕ್ಷಣ ನಾವಿಲ್ಲಿ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಜಸ್ಟ್ ನಾವಿನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಲ್ಲೇ ಕಾಣಿಸುತ್ತೆ. ಇದಾದ ನಂತರದಲ್ಲಿ ನಾವು ಆವಾಗಲೇ ಹಚ್ಚಿಟ್ಕೊಂಡಿರುವಂತಹ ಮಾವಿನಕಾಯಿ ಹೋಳನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹೋಳನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾವು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದೇವೆ. ಈ ರೀತಿಯಾಗಿ ಕಾಣಿಸುತ್ತೆ. ಇದಕ್ಕೆ ಚಿಟಿಕೆ ಆಗುವಷ್ಟು ಇಂಗನ್ನು ತೆಗೆದುಕೊಂಡು ಇವಾಗ ಉಳಿದಂತಹ ಎಲ್ಲ ಮಾವಿನಕಾಯಿಯ ಹೋಳನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿದ್ರೆ ಆಯಿತು. ವೆರಿ ಸಿಂಪಲ್ ಆದಂತಹ ರೆಸಿಪಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ನೋಡಿ, ಫೈನಲ್ ಆಗಿ ರೆಡಿ ಆಗಿಯೇ ಬಿಡ್ತು. ಇದನ್ನು ನೀವು ಸುಮಾರು ದಿನಗಳ ಕಾಲ ಬಳಿಕ ಇಡಬಹುದು. ಯಾಕಂತಂದರೆ ನಾವಿಲ್ಲಿ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ. ಹಾಗೆಯೇ ನಾವಿದನ್ನು ಗ್ರೈಂಡರ್ ಮಾಡೋದ್ರಿಂದ ತುಂಬ ದಿನಗಳವರೆಗೆ ನಾವಿದನ್ನು ಇಡ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಹೀಗೆಯೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.